ಕಳೆದ 20 ವರ್ಷಗಳಿಂದ ನಾವು ಸಮಾಜಮುಖಿಯಾದಂತಹ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ. ನಮ್ಮ ಪ್ರಮುಖ ಉದ್ದೇಶ ಸಮಾಜದಲ್ಲಿ ವಿವಿಧ ಧರ್ಮಗಳೇ ಮತ್ತೆ ಇರುವಂತಹ ಕಂದರವನ್ನು ನೀಗಿಸಿ ಪರಸ್ಪರ ಧರ್ಮಗಳ ಅರಿವು ಮೂಡಿಸಿ ಆ ಮೂಲಕ ಸಮಾಜದಲ್ಲಿ ಒಂದು ಸಹಬಾಳ್ವೆ ಮತ್ತು ಸಾಮರಸ್ಯವನ್ನು ಮೂಡಿಸುವಂತಹ ಒಂದು ಪ್ರಯತ್ನ. ಅದಕ್ಕಾಗಿ ಸ್ನೇಹ ಸಂವಾದ ಎಂಬ ಅಂತರ್ಧರ್ಮೀಯ ಸಂವಾದ ಕಾರ್ಯಕ್ರಮಗಳೊಂದಿಗೆ ಅರಿಯಿರಿ ಮನುಕುಲದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಪ್ರಚಾರ ಅಭಿಯಾನವನ್ನು ಕೂಡ ನಾವು ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿಯ ನಮ್ಮ ಅಭಿಯಾನ 100 ದಿನಗಳ ಅಭಿಯಾನ. ಸೆಪ್ಟೆಂಬರ್ 19 ಪ್ರಾರಂಭವಾಗಿ ಈಗ ಜನವರಿ 2ನೇ ತಾರೀಕಿನ ಶುಕ್ರವಾರದಂದು ಮಂಗಳೂರಿನ ಪುರಭವನದಲ್ಲಿ ಇದರ ಸಮಾರಂಭ ಜರುಗಲಿದೆ. ಈ ಕಾರ್ಯಕ್ರಮದ ನಾವು ಈ ಸಲ ಆಯ್ದುಕೊಂಡಂತಹ ಕೇಂದ್ರೀಯ ವಿಷಯ ಶೋಷಿತ ಸಮಾಜ, ಮಾನವ ಘನತೆ ಹಾಗೂ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವ ರೀತಿ ಒಂದು ಶೋಷಿತ ಸಮಾಜವನ್ನು ಘನತೆಯುಳ್ಳ ಒಂದು ಮಾನವ ಕುಲವನ್ನಾಗಿ ಪರಿವರ್ತಿಸಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವ ರೀತಿ ಪರಿವರ್ತಿಸಿದರೋ ಇಂದಿನ ಸಮಾಜದಲ್ಲಿ ಕೂಡ ಅಂತಹ ಒಂದು ನ್ಯಾಯಯುತವಾದಂತಹ ಸಮಾಜ ನಿರ್ಮಾಣಕ್ಕಾಗಿ ಯಾವ ರೀತಿ ನಾವು ಯುವ ಜನತೆಯನ್ನು ಒಗ್ಗೂಡಿಸಿ ಆ ಪ್ರಯತ್ನವನ್ನು ಮಾಡಬಹುದು ಎಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಸಮಾರಂಭ ಈ ಜನವರಿ 2ನೇ ತಾರೀಕು ಶುಕ್ರವಾರದಂದು ಸಂಜೆ 7 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ವಿಶ್ವಧರ್ಮ ಪೀಠ ಜಯ ಬಸವಾನಂದ ತಪೋವನದ ಸ್ವಾಮೀಜಿಗಳಾದ ಡಾಕ್ಟರ್ ಶ್ರೀ ಜಯ ಬಸವಾನಂದ ಸ್ವಾಮೀಜಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ CRI ಇದರ ಅಧ್ಯಕ್ಷ ಹಾಗೂ ಪ್ಯಾರಿಸ್ ಧರ್ಮಗುರುಗಳಾದಂತಹ ರೆವರೆಂಡ್ ಡಾಕ್ಟರ್ ಡೊಮಿನಿಕ್ ವಾಲ್ಸ್ ಅವರು ಕೂಡ ಭಾಗವಹಿಸಲಿದ್ದಾರೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತಹ ಶ್ರೀ ಬಿ ರಮಾನಾಥ ರೈ ಅವರು ಭಾಗವಹಿಸಲಿದ್ದಾರೆ. ಹಾಗೂ ಯೂನಿಯನ್ ಆಫ್ ಕರ್ನಾಟಕದ ಅಧ್ಯಕ್ಷ ರಫಿಯುದ್ದೀನ್ ಕುದ್ರೋಡಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಾರ್ತಾ ಭಾರತಿ ದೈನಿಕದ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಕುತ್ತಿಗೆ ಅವರು ವಹಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಯೋಗ ಗುರುಗಳು ಹಾಗೂ ಜಪ್ಪು ಸದ್ಭಾವನಾ ವೇದಿಕೆ ಜಪ್ಪು ಇದರ ಅಧ್ಯಕ್ಷ ಶ್ರೀ ದಿವಾನ್ ಕೇಶವ್ ಭಟ್ ಹಾಗೂ SDPI ಇದರ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಇನಾಜ್ ರಾಡ್ರಿಗಸ್, ಮಾಜಿ ರಾಜ್ಯಸಭಾ ಸದಸ್ಯರಾದ ಬಿ ಇಬ್ರಾಹಿಂ ಹಾಗೂ ನಮ್ಮ ಕಾರ್ಯದರ್ಶಿ ಮೊಹಮ್ಮದ್ ಸೈಫುದ್ದೀನ್ ಇವರು ಗಣ್ಯ ಉಪಸ್ಥಿತರಾಗಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಹಿಳೆಯರಿಗೆ ಪ್ರತ್ಯೇಕ ಸ್ಥಳಾವಕಾಶ ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂಬ ವಿನಂತಿಯೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ. ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕಾರ್ಯಕ್ರಮದ ಕವರೇಜ್ ಅನ್ನು ಮಾಡಬೇಕೆಂಬ ವಿನಂತಿಯೊಂದಿಗೆ ನಾನು ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಆಕ್ಚುಲಿ ನಮ್ಮ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬೇಸ್ ಮಾಡಿಕೊಂಡು ಮಾತ್ರ ನಾವೀಗ ಒಂದು 14 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ. ಈ ಸಲ ನಾವು ಒಂದು ಹೊಸ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಿದ್ದೇವೆ. ಈ ಸಲ ಒಂದು ವಿಚಾರಗೋಷ್ಠಿಯನ್ನು ಮಾಡಿದ್ದೇವೆ ಅಲ್ಲಿ. ಅದು ಕಳೆದ ತಿಂಗಳ ಇದೇ ತಿಂಗಳ 12 ತಾರೀಕರಂದು ಅದು ನಡೆಯಿತು. ಇದೇ ರೀತಿ ನಾವು ಪುತ್ತೂರಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಕೃಷ್ಣಾಪುರ, ಬಜ್ಪೆ, BC ರೋಡು, ಮತ್ತೆ ದೇರಳಕಟ್ಟೆ, ಉಳ್ಳಾಲ ಇಂತಹ ಎಲ್ಲ ಕಡೆಗಳಲ್ಲಿ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ದೇವೆ ನಾವು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಮಂಗಳೂರಲ್ಲಿ ಈಗ 20 ವರ್ಷಗಳಿಂದ ನಿರಂತರವಾಗಿ ಮಾಡುವಂತಹ ಒಂದು ಸಂಘಟನೆ ಯೂನಿವರ್ಸ್ ಕರ್ನಾಟಕ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಿರಂತರವಾಗಿ ಯಾರು ಕೂಡ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕೆಲವು ಸರ್ತಿ ಮಾಡಿ ಆಮೇಲೆ ಅದನ್ನ ಕೈ ಬಿಡ್ತಾರೆ. ಆದ್ರೆ ನಾವು 20 ವರ್ಷಗಳಿಂದ ಕಾರ್ಯಕ್ರಮ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮಗೆ ಮುಸ್ಲಿಂ ಮತ್ತು ಮುಸ್ಲಿಮೇತರ ಎಲ್ಲ ವರ್ಗದವರಿಂದ ಕೂಡ ಒಳ್ಳೆಯ ಪ್ರೋತ್ಸಾಹ ಸಿಗ್ತದೆ. ಅದೇ ರೀತಿ ನಮಗೆ ಡಿಪಾರ್ಟ್ಮೆಂಟ್ ಇಂದ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಗಳಿಂದಾಗಲಿ